ಹಾಯ್ ಫ್ರೆಂಡ್ಸ್, ಈಗ ನಾವು ಗಾಳ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ, ಹಾಫ್ ಡೇ ಇವತ್ತು ನಮ್ಮದು ಗ್ಯಾರೇಜಿಂದು. ಬೆಳಗ್ಗೆ ಕೆಲಸ ಮಾಡ್ತೀವಿ ಗ್ಯಾರೇಜಿಂದು. ಇವತ್ತೇ ಮನೇಲಿರೋದು ಖಾಲಿ ಹೇಳಿ ಅಣ್ಣನ ಸುತ್ತಿಗೆ ಗಾಳ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡುವ ಅಣ್ಣ ಹೆಂಗೆ ಗಾಳ ಹಾಕ್ತಾನೆ, ಹೆಂಗೆ ಮೀನು ಹಿಡಿತಾನೆ ಹೇಳಿ ನೋಡುವ. ವೇಟ್ ಮಾಡಿ ನೋಡ್ರಿ. ಈಗ ನಾವು ಇಲ್ಲಿಗೆ ಎರೆಹುಳ ತೆಗಿಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಗಾಳ ಹಾಕೋದಿಲ್ಲ, ಈಗ ಇಲ್ಲಿ ಮೀನು ಹಿಡಿಯೋದಿಲ್ಲ. ಇಲ್ಲಿ ನಾವು ನಂಜುಳ ತೆಗಿತೀವಿ. ಈಗ ನನ್ನ ಬ್ರದರಿಗೆ ನಂಜುಳ ತೆಗೆಯೋದು ತೋರಿಸ್ತಾರೆ. ಈಗ ನಾವು ನಂಜುಳ ತೆಗೆದು ಸ್ಪಾಟಿಗೆ ಹೋಗಿ ನಿಮಗೆ ತೋರಿಸ್ತೀವಿ. ಓಕೆ, ಈಗ ಎಂತ ಮಾಡ್ತಿದ್ದೆ ಅಣ್ಣ? ಈಗ ಇಲ್ಲಿ ಮೊದಲೇ ನಮಗೆ ಒಂದು ಕೋಲು ಬೇಕು. ಕೋಲಿಗೆ ಕತ್ತಿ ತರಲಿಲ್ಲ, ಚಾಕು ಉಂಟು. ಇಲ್ಲಿ ನಮ್ಮ ಅಣ್ಣ ಚಾಕು ತಂದಾನೆ. ಚಾಕು ತೋರ್ಸೋಣ ಹೊಂಟಿದ್ದೆ. ಆ ಚಾಕು ಅಲ್ಲಿ ಜೀವ ಇಲ್ಲ, ಏನಿಲ್ಲ. ಆ ಚಾಕು ತಕೊಂಡು ಕೈಲಿಗೆ ತಾನೆ. ಈಗ ಈ ಥರ ಆಗಿತಾ ಇದ್ದಾನಪ್ಪ. ಈಗ ಎಂತ ಉಂಟಣ್ಣ ಇದರಲ್ಲಿ? ಈಗ ಇದರಲ್ಲಿ ಹುಳ ತೆಗೆಯೋದು, ಗಾಳ ಹಾಕಲಿಕ್ಕೆ, ಮೀನು ಹಿಡಿಲಿಕ್ಕೆ. ಅದು ಹೌದಾ? ಎಲ್ಲಿರೋದು? ಇದು ಈ ಥರ ಹುಳ ಇರುತ್ತೆ. ಯಾವ ಥರ ತೋರಿಸಿ? ಈ ಥರ ಹುಳ ತೆಗೆದು ಏನು ಮಾಡೋದು ಇದಕ್ಕೆ? ಇದಕ್ಕೆ ಮೀನು ಹಿಡಿಯೋದು ಇದರಿಂದ. ಹೌದಾ? ಹೌದು. ಆಯಿತು ಫ್ರೆಂಡ್ಸ್, ಈಗ ನಾನು ಹುಳ ತೆಗಿತೀನಿ. ಹುಳ ತೆಗ್ದಾದ್ಮೇಲೆ ತೋರಿಸ್ತೀನಿ ನಾನು. ನೋಡ್ರಿ ಫ್ರೆಂಡ್ಸ್, ಈಗ ನಾವು ನಂಜುಳ ಇಷ್ಟು ತೆಗೆದಿದ್ದೇವೆ. ಈಗ ಇಷ್ಟು ನಂಜುಳ ಈಗ ಉಂಟು. ಈಗ ಹೋಗ್ತೀವಿ ಗಾಳಕ್ಕೆ. ಈಗ ನಾನು ನಿಮಗೆ ಸೀದಾ ಗಾಳ ಹಾಕೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಣ್ಣ ತೆಗಿತಾನೆ ಇದ್ದಾನೆ ನಂಜುಳ. ಸಾಕು ಅಂತ ಹೇಳಿದ್ರು ಸಾಲ್ತಿಲ್ಲ, ಮತ್ತು ಬೇಕಂತ ಹೇಳಿಗತಾನೆ ನಮ್ಮ ಹುಡುಗ. ಇಲ್ಲಿ ನಮ್ಮದು ಫಿಶಿಂಗ್ ಸ್ಟಿಕ್ ಐತಿ ನಮ್ಮ ಹತ್ರ 2. ಈಗ ನಾವು ಇಬ್ಬರು ಗಾಳ ಹಾಕ್ತೀವಿ. ಈಗ ಕ್ಯಾಮ್ರಾಮ್ಯಾನ್ ಇವನು ಹಾಕ್ತಾನೆ. ಹಾಯ್ ಫ್ರೆಂಡ್ಸ್, ಈಗ ನಾವು ಸ್ಪಾಟಿಗೆ ಬಂದಿದ್ದೇವೆ. ಈಗ ಜಸ್ಟ್ ಅಣ್ಣ ಬಂದು ಗಾಳ ಹಾಕ್ತಾ ಇದ್ದಾನೆ. ನೋಡುವ ಏನಾದರೂ ಬರ್ತದೆ ಅಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೀನು ಬರ್ತಾ ಉಂಟು ನೋಡಿ. ಅಯ್ಯೋ, ಇದು ಯಾವುದು ಮೀನಣ್ಣ? ಇದು ಕೊರವೆ ಹೇಳಿ. ಇದಕ್ಕೆ ನಾವು ಲೋಕಲ್ ಕೊರವೆ ಅಂತಾರೆ. ಇದಕ್ಕೆ ಕ್ಯಾಟ್ ಫಿಶ್ ಹೇಳ್ತಾರೆ. ಅದನ್ನ ಅಲ್ಲ, ಇದು ಸ್ನೇಕೆಡ್. ಓಕೆ. ಇದು ಸೈಜ್ ಇಷ್ಟೇನಾ ಅಣ್ಣ? ಮತ್ತು ದೊಡ್ಡ ಸೈಜ್ ಸಿಗುತ್ತಾ? ಸ್ವಲ್ಪ ದೊಡ್ಡದು ಬರ್ತದೆ, ಇದು ಸಣ್ಣ ಉಂಟು. ಓಕೆ ನೋಡುವ ಫ್ರೆಂಡ್ಸ್, ಈಗ ನಾನು ಗಾಳ ಹಾಕ್ತೀನಿ. ಏನಾಗ್ತದೆ ನೋಡುವ. ನೋಡಿ ಫ್ರೆಂಡ್ಸ್, ಇದು ಮತ್ತೊಂದು ರಿಪೀಟ್ ಕ್ಯಾಚ್ ಆಗಿದೆ. ಸ್ನೇಕೆಡೇ ಅಲ್ಲ ಅಣ್ಣ? ಹೌದು, ಸ್ನೇಕೆಡ್ ಮತ್ತೊಂದು ರಿಪೀಟು. ಇದಕ್ಕೆ ನಾವು ರಿಯಲ್ ನಂಜುಳ ಹಾಕಲಿಲ್ಲ. ಇದು ತೋರಿಸೋಣ ಒಂದ್ಸತಿ. ಇದು ರಬ್ಬರ್, ಇದು ಆರ್ಟಿಫಿಷಿಯಲ್ ರಬ್ಬಲ್ಲಿಂದು ನಂಜುಳ ಇದು ಎಲ್ಲಿ ಸಿಗ್ತದಣ್ಣ? ಅದು ಆನ್ಲೈನಲ್ಲಿ ಸಿಗ್ತದೆ. ಆನ್ಲೈನ್ದಲ್ಲಿ ಸಿಗ್ತದ? ಉಂಟಣ್ಣ ಅದಕ್ಕೆ ಹೆಸರು? ಫಿಶಿಂಗ್ ಲೂರ್ ಹೇಳಿದ್ರೆ ಬರ್ತದೆ. ಓಕೆ. ಈಗ 2 ಕ್ಯಾಚ್ ಆಗಿದೆ. ನೋಡುವ, ಈಗ ನಾನು ಗಾಳ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಸಣ್ಣದು ಸ್ನೇಕೆಡ್ ತಾಗದೆ. ಇದು ನಮ್ಮದು ಯಾವುದೇ ಕೆಲಸಕ್ಕೂ ಇಲ್ಲ. ಇದಕ್ಕೆ ನಾವು ರಿಲೀಸ್ ಮಾಡುವ. ಓಕೆ, ಏನು ಡ್ಯಾಮೇಜ್ ಏನು ಜಾಸ್ತಿ ಆಗಲಿಲ್ಲ. ಇದಕ್ಕೆ ಜಸ್ಟ್ ತಾಗಿತ್ತು. ನೋಡುವ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಮಾಡ್ತಾಯಿದ್ದೀನಿ ರಿಲೀಸು. ಓಕೆ ನೋಡಿ ಫ್ರೆಂಡ್ಸ್, ಈಗ ಏಡಿ ಸಿಗ್ತಾ ಉಂಟು. ಏಡಿ ಅಲ್ಲ ಇದು? ಹೌದು, ಏಡಿ. ಈ ಕೆರೆಯಲ್ಲಿ ಏಡಿನೂ ಉಂಟಂತ ಆಯಿತು. ಏಡಿ ಏನು ತಿಂತ್ರ ರಿಲೀಸ್ ಮಾಡಿದ್ರಣ್ಣ? ಏಡಿ ತಿನ್ನೋದೇ. ತಿಂತ್ರಾ? ಓಕೆ, ನೋಡಿ ಅದು ಹೇಗೆ ತಿನ್ನಲಿಕ್ಕೆ ಟ್ರೈ ಮಾಡ್ತಾ ಫ್ರೆಂಡ್ಸ್. ನಮಗೆ ಈಗ ಒಂದು ಅಗೇನ್ ಏಡಿ ಸಿಕ್ಕಿದೆ. 2-3 ಕ್ಯಾಚು ಆಗಿದೆ. ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಏಡಿ ಸಿಕ್ಕದೆ. ಇದು ಸಣ್ಣದ ದೊಡ್ಡ ಸೈಜು? ಸಣ್ಣ ಸೈಜ್. ನೋಡಿ ಫ್ರೆಂಡ್ಸ್, ಅಗೇನ್ ಸ್ನೇಕೆಡ್ ಕ್ಯಾಚ್ ಆಗಿದೆ. ಇದು ಬಿಗ್ ಸೈಜ್ ಅಣ್ಣ? ಇದು ಸ್ವಲ್ಪ ದೊಡ್ಡ ಸೈಜ್ ನಿಮಗೆ ಮೊಬೈಲ್ದಲ್ಲಿ ಕಾಣ್ತಾ ಇಲ್ಲ ಇರ್ಬೋದು. ಇದು ಸೈಜ್ ಭಾಳ ದೊಡ್ಡದಿದೆ ಸ್ನೇಕೆಡ್. ಇದು ಮತ್ತು ದೊಡ್ಡ ಬರ್ತದೆ ಸೈಜು. ಹೌದು. ಮತ್ತೊಂದು ರಿಪೀಟ್ ಶಾಟ್ ಆಗಿದೆ ಫ್ರೆಂಡ್ಸ್, ಸ್ನೇಕೆಡ್ಸ್. ಓಕೆ, ಏನು ಮತ್ತೊಂದು ರಿಪೀಟ್ ಸ್ನೇಕೆಡ್ ಕ್ಯಾಚ್ ಆಗಿದೆ ಫ್ರೆಂಡ್ಸ್. ನೋಡ್ರಿ, ನೆಕ್ಸ್ಟ್ ಮತ್ತೊಂದು ಹಿಡಿದು ಮತ್ತೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಿಗ್ ಸೈಜ್ ಏಡಿ ಸಿಕ್ಕಿದೆ. ಹೇಗೆ
ಓಕೆ 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 ಫಿಟ್ ಶಾರ್ಟ್ ಆಗಿದೆ ಫ್ರೆಂಡ್ಸ್. ಸ್ನೇಕೆಟ್ಸ್ ಭಾಳ ಇದೆ. ನಾವು ಬಂದಿದ್ದು ಟೈಮಿಂಗ್ ಭಾಳ ಕಡಿಮೆ ಆಗಿದೆ. ಸಂಜೆ ಆಗ್ತಾ ಬಂತು, ನೋಡುವ ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಹಿಡಿತೀವಿ. ಈಗ ನಾವು ಸಂಜೆ ಆಗೋಯ್ತು, ಈಗ ನಾವು ಮನೆಗೆ ಹೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈಗ ನಾವು ಎಷ್ಟು ಕ್ಯಾಚ್ ಮಾಡಿದ್ರೆ ಹೇಳಿ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ನಾವು ಇಷ್ಟು ಮೀನು ಹಿಡ್ದಿದ್ದೀವಿ ಇವತ್ತು. ಈಗ ಇಷ್ಟು ಮೀನು ಆಗಿದೆ, ಸಂಜೆ ಆಗೋಯ್ತು. ನಾವು ಬಂದಿದ್ದ ಟೈಮ್ ಸರಿ ಇಲ್ಲ. ನೆಕ್ಸ್ಟ್ ಟೈಮ್ ಮತ್ತೊಂದು ಪ್ಲೇಸಿಗೆ ಹೋಗ್ತೀನಿ. ಅವಾಗ ಮೀನು ಸ್ವಲ್ಪ ಬೇರೆ ಕಡೆ ಹೋಗುವ, ಸಮುದ್ರಕ್ಕೆ ಹೋಗೋ ಪ್ಲ್ಯಾನ್ ಐತಿ. ಅಲ್ಲಿಂದ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ.